ಈಗಾಗಲೇ ಅಸೆಂಬ್ಲಿಯಲ್ಲಿ ಮೊನ್ನೆ 10 ದಿವಸ ಅಸೆಂಬ್ಲಿ ನಡೆದಾಗ ಅಸೆಂಬ್ಲಿಯಲ್ಲಿ ಸಾಕಷ್ಟು ಇದರ ಬಗ್ಗೆ ಚರ್ಚೆ ಆಯಿತು. ಕೆಲವು ಹೋರಾಟಗಳು ರಾಜ್ಯದಲ್ಲಿ ನಡೆದು ಆಮೇಲೆ ಬಿಜೆಪಿ ಪಕ್ಷದವರು ಅಲ್ಲಿ ಒಂದು ನಿಯೋಗನ ತೆಗೆದುಕೊಂಡರು, ಹೋದರು. ಕಾನೂನು ಪ್ರಕಾರವಾಗಿ ಅದರ ತನಿಖೆಯೂ ನಡೆದಿದೆ. ಹೆಸರನ್ನು ಕಪ್ಪಚುತ್ತಿ ಹತ್ತುವಂತ ಕೆಲಸವನ್ನ ನಡೆದಿದೆ ಅಂತೇಳಿ ನನ್ನ ವೈಯಕ್ತಿಕವಾದ ಅನಿಸಿಕೆ. ಆ ಕೇಸದಲ್ಲಿ ಏನು ಹುರುಳಿಲ್ಲ, ಎಲ್ಲ ಒಂದು ಸುಳ್ಳು ಸುದ್ದಿಗಳು ಹರಡ್ತಾ ಇದ್ದೇವೆ. ಅದು ತನಿಖೆ 90%. ಇವತ್ತೇ ನಾನು ಪೇಪರ್ದಲ್ಲಿ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿದರು. 90% ತನಿಖೆ ಮುಗಿದು ಹೋಗಿದೆ, ಅಲ್ಲಿ ಏನ್ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿದರು. ಸರ್ಕಾರ ಕಡೆಯಿಂದ ಏನೇನು ಕ್ರಮವನ್ನು ತೆಗೆದುಕೊಳ್ಬೇಕಾಗೈತಿ, ಸರ್ಕಾರ ಆ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಮತ್ತೆ ನಾಳೆ ಬಿಜೆಪಿ ಪಕ್ಷದವರು ಏನೋ ಒಂದು ನಿಯೋಗವನ್ನ, ಒಂದು ರ್ಯಾಲಿಯನ್ನು ಧರ್ಮಸ್ಥಳದಲ್ಲಿ ಮಾಡ್ತಾ ಇದ್ದಾರೆ. ಅವ್ರು ಯಾಕೆ ಮಾಡ್ತಾ ಇದ್ದಾರೋ ಅನ್ನುವಂಥದ್ದು ನನಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ. ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಇದು ಒಂದು ಕೆಟ್ಟ ಸಂಸ್ಕೃತಿ, ಇದ ಆಗಬಾರ್ದು. ಒಂದು ಧರ್ಮದ ಹೆಸರಲ್ಲಿ ಕೆಟ್ಟ ವ್ಯವಸ್ಥೆಗಳು ಮುಂದುವರಿಬಾರದು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅನಿಸಿಕೆ. ಅದಕ್ಕೆ ಇಂಥವೆಲ್ಲ ನಮ್ಮಲ್ಲಿ ಕ್ಲೋಸ್ ಆಗಬೇಕು. ಇದೊಂದು ಕೆಟ್ಟ ಹೆಸರು ತರುವಂತ ಕೆಲಸ ನಡೆದಿದೆ ಅಂತ